ಚಲೋ 1 2 3 ಸ್ಟಾರ್ಟ್ ಲೆಟ್ಸ್ ಗೋ. ಆಯುಧಗಳನ್ನು ತಗೊಂಡು ಇಡೀ ಕೌರವ ಸೇನೆಯನ್ನು ಸೋಲಿಸುವಂತಹ ದಿವಸ ಇದು ವಿಜಯದಶಮಿ ದಿವಸ, ಸಂಭ್ರಮ ದಿವಸ. ಅದಕ್ಕೆ ಅದನ್ನು ವಿಜಯ ಅಂತ. ಅದು ಹೇಗಿದೆ ನೋಡಿ, ಅದು ವಿಜಯದಶಮಿ ಅಂತ ಅರ್ಥ. ದಶಮಿ ತಿಥಿ ಅದು ವಿಜಯದಶಮಿ. ಆ ಪದ ಒಡೆದ್ರೆ ವಿಜಯದ ಶಮಿ ಅಂತ, ವಿಜಯದ ಶಮಿ. ಅದು ಶಮಿ ವೃಕ್ಷ ಅಂತ. ಶಮಿ ಶಮಯತೆ ಪಾಪಂ, ಶಮಿ ಇದು ಹೆಂಗೊತ್ತಪ್ಪ, ಶಮಿ ಶತ್ರು ವಿನಾಶನಂ ಅಂತ ಹಾಡ್ಬಿಡ್ತಾರೆ. ಶಮಿ ವೃಕ್ಷ ಬೆಲೆವಾದಂಥದ್ದು. ಅದಕ್ಕೆ ಅದು ಮೈಸೂರು ಮಹಾರಾಜರು ಕೂಡ ಬನ್ನಿ ಮಂಟಪಕ್ಕೆ ಹೋಗ್ತಾ ಇದ್ರು, ಸೀಮೋಲ್ಲಂಘನ ಅಂತ ಹೋಗುವಂಥದ್ದು. ನನಗಿದು ಸಂಸ್ಕೃತಿ ಹಬ್ಬ ಅಂತ ಏನ್ ಮಾಡ್ತೀರಿ, ಬಹಳ ಸಾಂಕೇತಿಕ ಅನಿಸುತ್ತೆ. ನಾವು ಯಾವ್ದ್ರ ಬಗ್ಗೆ ಹಬ್ಬ ಮಾಡಬೇಕು? ಇದು ವಿಜಯದ ದಿನ ಅಂತ ಸಂಭ್ರಮದಿಂದ ಆಚರಿಸ್ತೀವಿ ನಾವು. ಎದ್ರ ಮೇಲೆ ವಿಜಯ ಇದು? ಮೊದಲನೇ ವಿಜಯ, ರಾಕ್ಷಸ ಮಹಿಷಾಸುರನನ್ನ ದುರ್ಗೆ ಕೊಂದ್ಲು ಅಂತ. ಈ ಮಹಿಷ ಅನ್ನೋ ಪದಕ್ಕೆ ಸಂಸ್ಕೃತದಲ್ಲಿ 2-3 ಅರ್ಥ ಇದಾವೆ. ಮಹಿಷ ಅಂದ್ರೆ ಒಂದು ಕೋಣ, ಎಮ್ಮೆ ಅಂತ ಆಗ್ಬೋದು. ಎಮ್ಮೆ ಕೋಣ ಅಂತ ಇಟ್ಕೊಳ್ಳಿ. ಕೋಣ ಅದಕ್ಕೊಂದು ಹಾಕಿದ್ವಿ. ಕೋಣ ಅಂದ್ರೆ ಇನ್ನೊಂದು ಅರ್ಥ ಇರೋದು ಆಲಸ್ಯ ಅಂತ, ಒಂದು ಅಜ್ಞಾನ ಅಂತ, ಒಂದು ತಮಸ್ಸು ಗುಣ. ಮಲ್ಕೊಂಡ್ರೆ ಮಲ್ಕೊಂಡಿರೋದು, ಹೇಳೋದೇ ಇಲ್ಲ. ಈ ತಾಮಸಿಕ ಗುಣ ಆಗ್ಲಿ ಅಜ್ಞಾನ ಆಗ್ಲಿ ರಾಕ್ಷಸಿ ಗುಣವನ್ನ ಕೊಂದು ಹಾಕಿದ್ದು ದುರ್ಗೆ ಅಂತ. ಅಂದ್ರೆ ಇವತ್ತು ನಾವು ಮಾಡ್ಬೇಕಾದದ್ದು ಮನಸ್ಸಿಗೆ ಬರುವಂತ ಆಲಸಿಕೆ ಏನಿದೆಯೋ, ಕೆಲವೊಂದ್ಸಲ ನಾಳೆ ಮಾಡಿದ್ರಾಯ್ತು, ನಾಡಿದ್ ಮಾಡಿದ್ರಾಯ್ತು, ಮುಂದಿನ ವಾರ ಮಾಡಿದ್ರಾಯ್ತು ಅಂತೀವಲ್ಲ, ಅದು ಬೇಡ. ಆ ಆಲಸ್ಯವನ್ನ ಹೊಡೆದು ಓಡಿಸುವಂತಹದ್ದೇ ಮಹಿಷಾಸುರ ಮರ್ದನ ಕೆಲಸ ಮೊದಲಿಂದು ಅಂತ. ಅದ್ರ ಜೊತೆಗೆ ಸುಳ್ಳಿನ ಮೇಲೆ ಸತ್ಯದ ಜಯ ಅಂತ. ಎಷ್ಟರ ಮೇಲೆ ಚೆನ್ನಾಗಿದೆ ಹೇಳ್ಕೊಂಡದ್ದು, ತುಂಬಾ ಅದ್ಭುತ ಇದೆ. ಸುಳ್ಳು ಬಹಳ ದಿವಸ ಬದುಕಲ್ಲ, ಆದ್ರೆ ಬಹಳ ಬೇಗ ಪ್ರಚಾರ ಆಗತ್ತೆ. ಸತ್ಯದ ಪ್ರಚಾರಕ್ಕಿಂತ ಸುಳ್ಳಿನ ಪ್ರಚಾರ ಬಹಳ ಬೇಗ ಆಗತ್ತೆ. ಎಲ್ಲರೂ ಗೊತ್ತಿರೋ ವಿಷಯನೇ ಅದು. ಒಂದ್ಸಲ ಸುಳ್ಳು ಹೇಳ್ತಂತ ಸತ್ಯಕ್ಕೆ, ನಿಂದ ಏನ್ ನಡೀತದೆ, ನಿಂದ ಯಾರೋ ನಡೆಯಲ್ಲ, ನಾನ್ ನೋಡು ಹೊರಗೆ ಬಂದ ತಕ್ಷಣ ಹಡ್ಕೊಂಡ್ಬಿಡ್ತೀನಿ, ಲಕ್ಷಾಂತರ ಜನಕ್ಕೆ ಗೊತ್ತಾಗ್ಬಿಡ್ತದೆ. ಜನಕ್ಕೆ ಖುಷಿ ಆಗೋದು ಯಾವ್ದು ಹೇಳಿ? ಸತ್ಯಕ್ಕಿಂತ ಸುಳ್ಳೇ ಬಹಳ ಖುಷಿ ಆಗ್ಬಿಡುತ್ತೆ. ಟಿವಿಯಲ್ಲಿ ಒಂದು ಬಂದ್ಬಿಡ್ಲಿ ಸುಳ್ಳು ಮಾತು ಅಂದ್ರೆ ಏನ್ ನೋಡೋದೇ ನೋಡೋದು ಅದನ್ನ ಬಂದ್ಬಿಡುತ್ತೆ. ಸತ್ಯ ಇಲ್ಲ ಅಂದ್ರೂ ತಲೆ ಕೆಡಿಸ್ಕೋಬೇಡ, ಬಾಳ ಸ್ವೀಟ್ ಆಗತ್ತೆ ಅನ್ನು, ಚಲೋ ಆಗೈತೆ ಅಂದ್ ಬಿಡು, ಸಂಸಾರ ಗೆದ್ದಂಗ ಅಂದ. ಅವ್ರು ಗುರುಗಳು ಅಂದ್ರು, ಇವ್ರು ಯೋಚನೆ ಮಾಡ್ದ, ಆಯ್ತು ನೀವು ಕೊಟ್ಟಿದ್ದು ಗುಳಿಗಿ ಆಯ್ತು, ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಒಳಗ ಹಿಂಗ ಬಂದ. ಮಸ್ತ್ ಎಲ್ಲ ಕಡುಬು, ಹೋಳಿಗೆ, ತುಪ್ಪ, 2-3 ತರ ಪಲ್ಯ, ಉಪ್ಪಿನಕಾಯಿ ಎಲ್ಲಾ ರೆಡಿ ಮಾಡಿ ಕುಂತಿದ್ದು. ಹಬ್ಬಲ್ಲ, ನವರಾತ್ರಿ ಮುಂದ್ ಕುಂತಿದ್ಲು. ಇವ ಹೋಗಿ ತಿಂದ, ಹೂರ್ಣನೇ ಇರ್ಲಿಲ್ಲ ಹೋಳಿಗೆಯಾಗ. ಮಸ್ತ್ ಐತ ಅಂದಿವ. ಹಿಂಗ ಅನ್ನೋದಕ್ಕನೆ ಮಗ್ಳು ಪಲ್ಯ ಕೈ ಹಾಕಿದ, ಚಪಾತಿ ತಗೊಂಡು ಪಲ್ಯ ಒಳಗ ಖಾರಾನೇ ಇಲ್ಲ, ಪಲ್ಯನು ಮಸ್ತ್ ಐತಂದ. ಉಪ್ಪಿನಕಾಯಿ ಕೈ ಹಾಕ್ತಾನೆ, ಉಪ್ಪಿನಕಾಯಿ ಹೆಂಗಿರ್ಬೇಕು, ಅದು ಬಾಯಾಗ ನೀರ್ ಬರಂಗಿರ್ಬೇಕಿಲ್ಲ, ಬಾಯಾಗಿ ನೀರು ಹೊರಗೆ ಬರಂಗಿದ್ದು ಉಪ್ಪಿನಕಾಯಿ. ಅದನ್ನ ತಿಂದ, ಅದನ್ನು ಮಸ್ತ್ ಐತಂದಿವ. ಮತ್ತೆ ಕಾಫಿ ಕೊಟ್ಲು, ಕಾಫಿ ಒಳಗ್ ಸಕ್ರೆನೇ ಇಲ್ಲ, ಅದನ್ನು ಕುಡ್ದು ಮಸ್ತ್ ಐತಂದ. ಎಲ್ಲಾನು ಭಾರಿ ಐತನ್ನಕತ್ತಾನಲ್ಲ, ಏನು ಮಹಿಮಾ ಇರ್ಬೇಕು ಅಂತ ಯೋಚನೆ ಮಾಡಿದ್ದಕ್ಕೆ. ಅಲ್ಲ ಏನ್ ಇವತ್ತೇನು ಎಲ್ಲ ಭಾರಿ ಐತನ್ನಕತ್ತಿರಲಿಲ್ಲ. ಇಲ್ಲ, ಮದುವೆ ಆಗಿ 3 ವರ್ಷ ಆಯ್ತು, ಇಂಥ ಅಡಿಗೆ ಒಟ್ಟ ತಿಂದೇ ಇಲ್ಲ ಅಂದಿವ. ಏನ್ ಮಸ್ತ್ ಅಡಿಗೆ ಮಾಡಿ, ಮಸ್ತ್ ಮಾಡಿಯವ, ನೀನು ಕಟ್ಕೊಂಡಿದ್ದ ನನ್ನ ಪುಣ್ಯ, ನೀ ಸಿಗ್ಲಿಲ್ಲ ಅಂದ್ರೆ ನಾ ಬೀದಿಗೆ ಬರ್ತಿದ್ದೆ. ಚಲೋ ಮಾಡಿದ ಇವನ್ ಪೋಂಗ. ಆಕಿ ಏನ್ ಮಾಡಿದ್ದೇವ, ಇದು ವರ್ಕೌಟ್ ಆಗ್ಬೇಕಿಲ್ಲ, ಹೊಗಳಿಂದ ಬಳಿ ಏರ್ಸಿದ್ಲು. ಮೊದಲು ಬಳಿ ಏರ್ಸಿ ಕಪ್ಪಳಿ ಹೊಡೆದ್ಲು ಅಂತ. ಮಗನೇ ನೀನು ಕಟ್ಕೊಂಡು 3 ವರ್ಷ ಆಯ್ತು, ಒಮ್ಮೆ ಅಡಿಗೆ ಚಲೋ ಆಗೈತೆ ಅಂದಿಲ್ಲ. ಇವತ್ತು ಗ್ಯಾಸ್ ಖಾಲಿ ಆಗೈತೆ ಬಾ ಅಂತ ಮಗ್ಳ ಮನೆಯವ್ರ ಊಟ ತಂದಿನಿ, ಮಸ್ತ್ ಆಗೈತೆ ಅನ್ನತ್ತೀಯ ನೀನು. ಯಾರ್ಯಾರು ನಕ್ಕಿರಲ್ಲ, ಯವ್ವ ನಿಮ್ಗೆ ಗೊತ್ತಿಲ್ಲ ಏನ್ ಎದಕ್ ನಕ್ರಿಯೋ. ನಾವು ಸನ್ಯಾಸಿ, ನಮಗ್ ಗೊತ್ತಾಗೋದು ನಿಮ್ಮ ಗ್ಯಾಸ್ಗಳು. ಹಿಂಗಾದ್ರೆ ಸಂಸಾರ ಹೆಂಗಾಗಲಿಕ್ಕೆ ಸಾಧ್ಯ ಐತಿ? ಹಿಂಗಾದ್ರೆ ನಮ್ ಸಂಸಾರ ಯಾವಾಗ ಸ್ವರ್ಗ ಆಗಲಿಕ್ಕೆ ಸಾಧ್ಯ ಐತಿ? ಸಂಸಾರ ಯಾವಾಗ ಸ್ವರ್ಗ ಆಗ್ತೈತಿ ಅಂದ್ರ, ಉಪ್ಪಿರ್ಲಾರದ ಉಪ್ಪಿನಕಾಯಿಯನ್ನ ಅದ್ಭುತವಾಗಿದೆ ಅನ್ನೋ ಪ್ರೀತಿ ಮಾತುಗಳಾಡಿ ಉಪ್ಪಿನಕಾಯಿಯನ್ನ ಸ್ವೀಕಾರ ಮಾಡಿದಾಗ ಬದುಕು ಸಂಸಾರ ಸ್ವರ್ಗ ಆಗಕ ಸಾಧ್ಯ ಅದ. ಹಿಂಗ ಬದುಕಬೇಕು ನಾವೆಲ್ಲ. ಹಿಂಗ ಬದುಕ್ಲಿಕ್ಕೆನೆ ನಮಗ ನವರಾತ್ರಿ ಉತ್ಸವಗಳು. ಹಿಂಗ ನೀವು ಜೀವನ ಮಾಡ್ರಿ ಅಂತಂದನೆ ನಮ್ಗ ಗುರುರಾಜ್ ಕರಜಗಿ ಸರ್ ಅವರ ಮಾತುಗಳು. ಹಿಂಗ ನೀವು ಬದುಕ್ರಿ ಅಂತಂದನೆ ಸಿದ್ದೇಶ್ವರ ಅಪ್ಪಾಜಿಯವರ ನುಡಿಗಳು ನಮಗ್ ಕೊಡ್ತಾರಲ್ಲ. ಎದಕ್ಕೆ ನಮಗ್ ಕೊಡ್ತಾರ ಅಂದ್ರೆ, ವಿ ಶುಡ್ ಲಿವ್ ಅವರ್ ಲೈಫ್ ಪೀಸ್ಫುಲಿ. ನಾವು ಮಸ್ತ್ ಬದುಕಬೇಕು, ನಾವು ಆರಾಮಿರ್ಬೇಕು. ಏನ್ ಚಿಂತೆ ಮಾಡಿ ಏನ್ ಮಾಡೋದೈತಿ, ಏನು ಜಗಳ ಮಾಡಿ ಏನ್ ಮಾಡೋದೈತಿ. ಅಜ್ಜರ ಕೆಲವೊಬ್ರು ಅಂತಿರ್ತಾರ, ಮಠಕ್ ಬಂದ ಅವನ್ ನನ್ನ ಮುಂದ ಕೆಮ್ತ ನೋಡ್ರಿ ಅವ ಅಂತಿರ್ತಾರ. ನನ್ನ ನೋಡ್ತಾನ ಕೆಮ್ತಾನ ಅಂತಿರ್ತಾರ. ಅವ ಕೆಂಬಂದದ ಕೆಮ್ಮ್ಯಾನೋ ಹುಚ್ಚ, ನೆನಪಾಡಿಗೆ ನೀರು. ಜಗತ್ತಿಂದ ಚಿಂತೆ ಅಲ್ಲ, ಅವ ಹಂಗ ಮಾಡಿದ, ಇವ ಹಿಂಗ್ ಮಾಡಿದ. ನಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನನ್ನ ನೋಡಿ ಯಾರೋ ಒಬ್ರು ಮೂಗು ಮುರಿದ್ರು. ನಮ್ ಹಳ್ಳ್ಯಾಗ, ನಮ್ಮ ಮೊನ್ನೆ ಚಟ ಜೋಳಿಗೆ ಕಾರ್ಯಕ್ರಮ ಮಾಡಿದಾಗ ಹಳ್ಳ್ಯಾಗ ಒಂದು ಮುದುಕಿನ ಹೋಗೋದಕ್ಕೆ ಕೈ ಮುರಿಯಾಕ ಹತ್ತಿಂಗ ಲಟ್ ಪಟ್ ಅಂತ.
ಇವ್ ಮುರಿತಾರಲ್ಲಿ ಅವ. ಹಳ್ಳಿ ಕಡೆ ನೀವು ಹೋದ್ರಿ ಅಂದ್ರ, ಬಿಂಗ್ ಸಿಟಿ ಕಡೆ ಗೊತ್ತಿಲ್ಲ ನನಗ, ಹಳ್ಳಿ ಕಡೆ ಹೋದಾಗ ಅವ್ರ ಕೈ ಮುರಿತಾರ, ಹಿಂಗ್ ಲಟ್ ಪಟ್ಟ ಮುರಿತಾರ. ಅಂದ್ರ ಅವ್ ಮುರಿದು ದೋಷ ಹಾಕ್ತಾರ. ಅವ್ರು ಇವ್ನ ಹೆಣ ಎತ್ಲಿ, ಒಂದ್ ಅದು ಆಗ್ಲಿ ಇದು ಆಗ್ಲಿ ಅಂತ ಅವ್ರು ದೋಷ ಹಾಕ್ತಿರ್ತಾರ. ನಾನ್ ಕೋವಿಡ್ ಒಳಗ ಕಿಟ್ ಸಪ್ಲೈ ಮಾಡ್ಬೇಕಾದ್ರೆ ಒಂದ್ ಮುದಿಕ್ ನನಗ ಮುರಿತು. ನಾನ್ ಅಂದ್ಯ, ಯವ್ವ ನಿನಗ್ ನಾರ ಏನ್ ಮಾಡಿನ ಮುರಿಯಾಕತ್ತಿಯಲ್ಲ ಅಂದ್ರ, ನಿನಗ್ ಮುರಿದಿಲ್ಲ ಯಪ್ಪ, ನಿನಗ್ ಯಾಕೆ ಮುರಿದಿನ ಅಂದ್ರ, ನಮ್ಮ ಮಗ್ಳ ಮನೆಕಿಗೆ ನಾ ಮಾತಾಡೋದಿಲ್ಲ, ಒಟ್ಟ ಅಕಿನ್ ಮನಿ ಪಾದ ಹಾಕಿ ನನ್ನ ಮನಿಗ್ ಬಂದಿಲ್ಲ, ಅದಕ್ಕೆ ನಿನ್ ಮುರಿಯಾಕತ್ತೀನಿ ಅಂದ್ರ. ನಾನ್ ಅಂದ್ಯ, ದೇವ್ರು ಚಂದ ನಿನಗ ಕೈ ಕೊಟ್ಟಾನಲ್ಲ, ಪುಣ್ಯ ಮಾಡಿವಿ. ಎಷ್ಟೋ ಜನಕ್ಕ ಕೈಯೇ ಇಲ್ಲ, ಕೈ ನಿನಗ ಕೊಟ್ಟಾನಂದ ಮ್ಯಾಗ ಎದಕ್ಕೆ ಇನ್ನೊಬ್ರು ಮುರಿಯೋ ಮುಖಾಂತರ ನಿನ್ ಜೀವನ ಬದುಕಾಕತ್ತಿ? ಈ ಕೈ ಕೊಟ್ಟಿದ್ದು ಇನ್ನೊಬ್ಬರಿಗೆ ಮುರಿಯಾಕ ಕೈ ಕೊಟ್ಟಿಲ್ಲ, ಹಸಿದವರಿಗೆ ಒಂದು ತುತ್ತು ಅನ್ನ ಕೊಡಾಕ ಅತ್ತವರ ಕಣ್ಣೀರು ಒರೆಸಾಕಿ ಕೈ ಕೊಟ್ಟಾರ ಅಂತ ಹೇಳಿದೆ ನಾನು. ಅತ್ತವರ ಕಣ್ಣೀರು ಒರೆಸಲು ಹಸಿದವ ಒಂದಗಳು ನೀಡಲ್ ನಿನ್ ಕೈ ಪೇಳ್ಗೆ. ಈ ಕೈ ಎದಕ್ಕೆ ಕೊಟ್ಟಾರ ಅಂದ್ರ ಕಣ್ಣೀರ್ ಒರೆಸಾಕ್ ಕೊಟ್ಟಾರ. ಈ ಕೈ ಇನ್ನೊಬ್ಬರ ಹೊಟ್ಟಿ ತುಂಬಸಾಕ್ ಕೊಟ್ಟಾರ. ಈ ಕೈ ಎದಕ್ಕೆ ಕೊಟ್ಟಾರ ಅಂದ್ರ, ನನಗೆ ಇವತ್ತು ಎಷ್ಟು ಖುಷಿ ಆಯ್ತು ಅಂದ್ರೆ, ಒಂದು ಸ್ವಾಮಿಗಳ ಪಟ್ಟಾಧಿಕಾರ ಅಲ್ರಿ ಗೌಡ್ರು, ಒಂದು ಹಳ್ಳಿ ಒಳಗ ಸ್ವಾಮಿಗಳ ಪಟ್ಟಾಧಿಕಾರ ಆಗ್ತೈತೆ. ನೀವ್ ಹೆಂಗ ಮದುವೆ ಹಾಕಿರಿ ಹಂಗೊಬ್ರು ಪಟ್ಟಾಧಿಕಾರ ಆಗ್ಬೇಕಾದ್ರ ಆ ಹಳ್ಳಿ ಪಟ್ಟಾಧಿಕಾರ ಕಾರ್ಯಕ್ರಮದಲ್ಲೂ ಕೂಡ ಇಷ್ಟು ಜನ ಸೇರ್ತಾರೋ ಬಿಡ್ತಾರೋ, ಏನೋ ಒಂದು ಚಿಂತನೆ, ಏನೋ ಒಂದು ಆಧ್ಯಾತ್ಮಿಕ ಚಿಂತನೆಗೆ ಇಷ್ಟೆಲ್ಲಾ ಜನ ಸಾಕ್ಷಿಯಾಗಿದಾರ ಅಂದ್ರೆ ಅದು ಗೋಪಾಲ್ ನಗರದೊಳಗ ಮಾತ್ರ ಅನ್ನೋದನ್ನ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳೋನು. 2 ಕಣ್ಣು ಕೊಟ್ಟಾನ, ಚಲೋ ನೋಡ್ರಿ. ಬಾಯಿ ಕೊಟ್ಟಾನ, ಚಲೋ ಮಾತ್ನಾಡ್ರಿ. ಕಿವಿ ಕೊಟ್ಟಾನ ಅಂತಂದ ಮೇಲೆ ಚಲೋ ಕೇಳಿಸ್ಕೊಳ್ರಿ. ಒಂದೇ ಜೀವನ. ಬೈಯೋರ್ ಇರಾವ್ರೆ, ನಮ್ಮನ್ನ ನೋಡಿ ಇವ ಹಂಗ, ಇವ ಹೆಂಗ, ಇವ್ನ ಹೆಂಗಾರ ಮಾಡಿ ಕೆಡವಬೇಕು, ಇವನ್ ಮನಿ ಹೆಂಗಾರ ಮಾಡಿ ಬೆಳೆಸ್ಬೇಕು ಅನ್ನೋರ್ ಇರೋರೇನೆ. ಅನ್ನೋರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡ್ ಕುಂತೀವಿ ಅಂದ್ರ ಅವ್ರ ತಲೆಯಾಗ ಉಳ್ಕೊಂತಾರ. ಅನ್ನೋರು ಹಿಂದ್ ಅಂದಿರ್ತಾರಲ್ಲ, ಅವ್ರು ಹಿಂದ್ ಅದಾರ, ನಾವು ಮುಂದ್ ಹೊಂಟಿವಿ ಅಪ್ಪರ ಆಶೀರ್ವಾದ ಅಂತ ಅನ್ಕೊಂಡ್ಬಿಟ್ರ ನಮ್ಮ ಬದುಕು ಬಂಗಾರ ಆಗ್ತದ ಅನ್ನುವಂತ ಮಾತನ್ನ ಹೇಳಿ, ನನಗೆ ಎದಕ್ಕೆ ತಡ ಆಯ್ತು ಅಂತಂದ್ರ, ಡೈರೆಕ್ಟ್ಲಿ ನಾನು ಮೈಸೂರಿಂದ ಬರ್ಬೇಕಾಯ್ತು. ಯಾಕಂದ್ರೆ ನಾನೀಗ ನಂದು ಪೋಸ್ಟ್ ಗ್ರಾಜುಯೇಷನ್ MA ಇನ್ ಇಂಗ್ಲಿಷ್ ನಾನು ಮಾಡ್ಬೇಕಾದ್ರೆ ನನಗೆ ರಜೆ ಸಿಗ್ಲಿಲ್ಲ. ಮಧ್ಯಾಹ್ನದವರೆಗೂ ಕ್ಲಾಸ್ ಮುಗಿಸಿ ಮಧ್ಯಾಹ್ನದ ಮೇಲೆ ನನಗೆ ಅಲ್ಲಿಂದ ಇಲ್ಲಿ ಬರಾಕ ತಡ ಆಯ್ತು. ದಯವಿಟ್ಟು ಅದಕ್ಕೆ ಯಾರು ಅನ್ಯತಾ ಭಾವಿಸ್ಕೊಳ್ಬೇಡ್ರಿ. ತಡವಾಗಿ ಬಂದಿದ್ದಕ್ಕ ನಾನೇ ಕ್ಷಮೆಯನ್ನ ಯಾಚಿಸಿ ನಿಮಗೆಲ್ಲ